ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಮೊದಲನೇ ವಿಡಿಯೋ ಆಗಿದೆ. ಯಾರೆಲ್ಲ ನೋಡ್ತಾ ಇದ್ದೀರೋ ಎಲ್ಲರಿಗೂ ಸ್ವಾಗತ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಇವತ್ತು ಡಿಸೈಡ್ ಮಾಡಿಕೊಂಡು ಎಷ್ಟೋ ದಿನದಿಂದ ಅಂದ್ಕೊಂಡಿದ್ದೆ ಯೂಟ್ಯೂಬ್ ಓಪನ್ ಮಾಡಬೇಕು, ಚಾನಲ್ ಓಪನ್ ಮಾಡಬೇಕು ಅಂದ್ಬಿಟ್ಟು ಇವತ್ತು ಮೊದಲನೇದಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ನನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಸುಮಾರು ಜನ ನನ್ನ ನೇಟಿವ್ ಎಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂತ ಹೇಳಿದಾಗ ಎಲ್ಲ ನೆಗೆಟಿವ್ ಆಗೇ ಮಾತಾಡಿದ್ರು. ನಾನು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆದರೆ ನಮ್ಮ ಹಸ್ಬೆಂಡ್ ಬಂದು ಫುಲ್ ಸಪೋರ್ಟಿವ್ ಆಗಿ ನಾನಿದ್ದೀನಿ, ಮಾಡು, ನೀನು ಏನು ಮಾಡ್ತೀಯೋ ಮಾಡು ಅಂತ ಹೇಳಿ ಚಾನಲ್ ಓಪನ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ನೇಮ್ ಬಂದು ಗಂಗರಾಜು. ನನಗೆ ಇಬ್ಬರು ಮಕ್ಕಳಿದ್ದಾರೆ, ರಿಷಿ ಮತ್ತು ತನ್ಮಯ್. ನಾವಿರೋದು ಬೆಂಗಳೂರಲ್ಲೇ. ಇದು ನನ್ನ ಪುಟ್ಟ ಕಿರುಪರಿಚಯ ಆಗಿರುತ್ತೆ. ನಮ್ಮದು ಯಾವ ರೀತಿ ಲೈಫ್ ಸ್ಟೈಲ್ ಇರುತ್ತೆ ಅಂತ ನೋಡೋಣ. ಇದು ನಾನು ಏನಾದ್ರು ಮಾತಾಡಿದ್ರಲ್ಲಿ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಹಸ್ಬೆಂಡ್ ಕೆಲಸ ಮುಗಿಸಿ ಮನೆಗೆ ಬಂದ ಮೇಲೆ ಏಕಾದಶಿ ಆಗಿರೋದ್ರಿಂದ ವೆಂಕಟೇಶ್ವರ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಗಾಡೀಲಿ. ಎಲ್ಲರೂ ಆಗಲೇ ಟೆಂಪಲ್ಗೆ ಹೋಗಿ ಬರ್ತಾವ್ರೆ, ಸ್ವಲ್ಪ ಜನ ಹೋಗ್ತಾವ್ರೆ. ಆವಾಗ ಸಂಜೆ ಟೈಮ್ ಆಯಿತು. ನಾನು ಮೊದಲನೇದು ಕ್ಲಿಪ್ಪು ದೇವ್ರ ಫೋಟೋನೇ ಹಾಕಿದ್ದೀನಿ. ಎಲ್ಲ ರೋಡ್ ಸೈಡಲ್ಲಿ ಕುತ್ಕೊಂಡು ಮಾರ್ತಾಯಿದ್ರು, ಜಾತ್ರೆ ಥರನೇ ಮಾಡಿದರು. ಎಲ್ಲ ಥರ ಐಟಮ್ಮು ಇಟ್ಟಿದ್ರು. ಮಕ್ಳಿಗೆ ಆಟ ಸಾಮಾನು, ಪಾನಿಪುರಿ, ಬಳೆ, ಸರ, ಹೆಣ್ಮಕ್ಳಿಗೆ ಬೇಕಾದಂಥವು ಗೊಂಬೆಗಳು, ಬಜ್ಜಿ, ಬೋಂಡ ಎಲ್ಲ ಇಟ್ಟಿದ್ರು. ಚುರುಮುರಿ ಜೊತೆಗೆ ಮನೆಗೆ ಬೇಕಾದಂಥ ಸಾಮಾನುಗಳು ಇಟ್ಟಿದ್ರು. ರಂಗೋಲಿ ಆಗ್ಬೋದು, ಜಾರ್ಗಳಾಗ್ಬೋದು, ಗೊಂಬೆಗಳು ಎಲ್ಲ ಹೋಗಿದ್ದು ಆ ಕಡೆ ಈ ಕಡೆ ನೋಡಿಕೊಂಡು ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ. ರೋಡ್ ಸೈಡಲ್ಲಿ ಇತ್ತು. ನಾವು ದರ್ಶನಕ್ಕಂತೂ ಫುಲ್ ರಶ್ಶು. ಎಷ್ಟೊಂದು ರಶ್ ಇತ್ತು ಅಂದರೆ ಜನ ಎಲ್ಲ ಸಂಜೆ ಟೈಮಲ್ವ, ಈವ್ನಿಂಗ್ 6 ತೆಗ್ದಿದ್ರು ಓಪನ್ ಟೆಂಪಲ್ದು. ಬೆಳಗ್ಗೆ ಒಂದು ಸಲ ತೆಗ್ದಿದ್ರು, ಸಾಯಂಕಾಲ ಒಂದು ಸಲ ಓಪನ್ ಇತ್ತು. ಮಕ್ಕಳಂತೂ ಆಟ ಸಾಮಾನು ನೋಡಿದ್ಮೇಲೆ ಆಟ ಮಾಡೇ ಮಾಡ್ತಾರೆ. ಅದು ಬೇಕು ನನಗೆ ಇದು ತಗೊಡು ಅಂತ ಅವ್ರ ಅಪ್ಪ ತೋರಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೋ ಹಿಂಗೋ ಒಳಗಡೆ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನ ಟೆಂಪಲ್ಗೆ ಹೋಗೋಕ್ಕೆ ಮುಂದೆ ಕ್ಯೂ ಇತ್ತು. ಕ್ಯೂ ಹತ್ರ ಹೋಗ್ತಾಯಿದ್ದೋ. ಅಲ್ಲಿ ಗೊಂಬೆಗಳು ಎಷ್ಟು ಚೆನ್ನಾಗಿದ್ದೋ ಅಂದರೆ ನೋಡೋಕ್ಕಂತೂ ಕಣ್ಣೇ ಸಾಲದು. ಅಷ್ಟೊಂದು ಲೈಟಿಂಗ್ಸು, ಆ ಜನಗಳು ಎಲ್ಲ ಕ್ಯೂ ನೋಡಿ ಎಷ್ಟೊಂದು ಕ್ಯೂ ನಿಂತಿದೆ. ಪೊಲೀಸ್ನವರಂತೂ ತುಂಬ ಸಹಕರಿಸ್ತಿದ್ರು. ಎಲ್ರಿಗೂ ಮುಂದೆ ಹೋಗಿ ಅಂತ ಹೇಳ್ಕೊತಾ ಎಲ್ಲೂ ಗಲಾಟೆ ಜಂಗುಳ ಆಗದಂತೆ ದರ್ಶನಕ್ಕೆ ದಾರಿ ಮಾಡಿಕೊಡ್ತಾಯಿದ್ರು. ಒಳಗಡೆ ಡೆಕೋರೇಷನ್ ಚೆನ್ನಾಗಿ ಮಾಡಿದರು. ಟೆಂಪಲ್ದು ದೇವಸ್ಥಾನ ಅದರೊಳಗಡೆ ಬೇರೆ ಬೇರೆ ದೇವರುಗಳಿದ್ದು. ಇದು ಶಿವನ ದೇವರು. ಎಲ್ಲದಕ್ಕೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ